ಒಂದು ಕಡೆ ಅಕ್ಕಿ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪವನ್ನು ನೋಡಿದ್ವಿ. ಇನ್ನು ವಿದ್ಯುತ್ ದರ ಏರಿಕೆಯ ವಿಚಾರದಲ್ಲೂ ಕೂಡ ಇದೇ ರೀತಿಯ ಆರೋಪ ಪ್ರತ್ಯಾರೋಪ ಮುಂದುವರಿತಾ ಇದೆ. ವಿದ್ಯುತ್ ದರ ಏರಿಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಳ್ಳಾಟ. ನಿಜವಾಗಿಯೂ ಕೂಡ ವಿದ್ಯುತ್ ದರವನ್ನು ಏರಿಸಿದ್ದು ಬಿಜೆಪಿ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ? ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾರು ಸತ್ಯವಂತರು, ಯಾರು ಸುಳ್ಳರು? ನಾವು ಕರೆಂಟ್ ಬಿಲ್ ಅನ್ನು ಹೆಚ್ಚಿಸಿಲ್ಲ ಅಂತೇಳಿ ಮಾಜಿ ಸಿಎಂ ಬೊಮ್ಮಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಇಆರ್ಸಿ ಪ್ರಸ್ತಾವನೆಗೆ ನಾವು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಅಂತ ತಿಳಿಸಿದ್ದಾರೆ. ವಿದ್ಯುತ್ ರೆಗ್ಯುಲೇಟರಿ ಕಮಿಷನ್ ಅಂತ ಇದೆ. ಅವರು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರೆ ಪ್ರತಿ ವರ್ಷ. ಗೊತ್ತಾಯ್ತಾ? ಪ್ರತಿ ವರ್ಷ ಮಾಡಿ ಅದು ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರೋ ರೀತಿಯಲ್ಲಿ ಮಾಡ್ತಾರೆ. ನಾವು ಬರೋಕ್ಕೂ ಮುಂಚಿತವಾಗಿ ಆಗಿರೋದು ಇದು. ಗೊತ್ತಾಯ್ತಾ? ನಾವು ಬರೋಕ್ಕೆ ಮುಂಚಿತವಾಗಿ ವಿದ್ಯುತ್ ರೆಗ್ಯುಲೇಟರಿ ಕಮಿಷನ್ನು ಇದನ್ನು ಪರಿಷ್ಕರಣೆ ಮಾಡಿತ್ತು. ಕೋಡ್ ಆಫ್ ಕಾಂಡಕ್ಟ್ ಬಂದದ್ರಿಂದ, ಯಾವಾಗ ಕೋಡ್ ಆಫ್ ಕಾಂಡಕ್ಟ್ ಬಂದದ್ದು? ಮಾರ್ಚ್ 29. ಅದರಿಂದ ತಡೆ ಹಿಡಿದಿದ್ರು. ಈಗ ಜೂನ್ ತಿಂಗಳಿಂದ ಅದು ಜಾರಿಗೆ ಬರ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳು ಪವರ್ ಬಗ್ಗೆ 13 ಮಾರ್ಚ್ ಬಂದಾಗ ನಾವು ಯಾವುದು ಒಪ್ಕೊಳ್ಳಿಲ್ಲ, ಯಾವುದು ರೈಸ್ ಮಾಡಲಿಲ್ಲ. ಅದಾದಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ, 13ನೇ ತಾರೀಕು ರಿಸಲ್ಟ್ ಬಂದಿದೆ. 12ನೇ ಮೇ ಅವ್ರು ನೋಟಿಫಿಕೇಶನ್ ಮಾಡಿದರು ಕೆಇಆರ್ಸಿ. ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ. ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ನಾವು ಮಾಡಿನೂ ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಹಿಂದಿನ ಸರ್ಕಾರ ಮಾಡಿದೆ ಅಂತ ಹೆಂಗೆ ಹೇಳ್ತಾರೆ ಇವರು? 12 ಮೇಗೆ ನಮ್ಮ ಸರ್ವ ಸ್ವತಂತ್ರವಾದಂಥ ಸರ್ಕಾರ ಇತ್ತು. ಅದಾದಮೇಲೆ 12 ಮೇಗೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ. ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ. ಇಲ್ಲಿದೆ ಕಾಪಿ ತೋರಿಸಿ. 2ನೇ ತಾರೀಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ವಿದ್ಯುತ್ ದರವನ್ನ ಕಾಂಗ್ರೆಸ್ಸಿಗೆ ಏರಿಸಿದ್ರೋ ಬಿಜೆಪಿಗೆ ಏರಿಸಿದ್ರೋ ಅನ್ನುವಂತಹ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ಇಬ್ರು ಕೂಡ ಒಪ್ತಾ ಇಲ್ಲ. ಈ ಬೆನ್ನಲ್ಲೇ ಜನರು ಈಗ ಆತಂಕಕ್ಕೊಳಗಾಗಿದ್ದಾರೆ. ದಿನೇ ದಿನೇ 1 ಡಬಲ್ 3 ಆಗ್ತಾ ಇರೋದಕ್ಕೆ ಕರೆಂಟ್ ಬಿಲ್ ಪರಿಷ್ಕರಣೆ ಏನಾದರೂ ಮಾಡುವಂತಹ ಸಾಧ್ಯತೆ ಇದೆಯಾ ರಾಜ್ಯ ಸರ್ಕಾರ? ಪ್ರೇಮ್, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿ ಅದೊಂದು ಆಟೋನಮಸ್ ಬಾಡಿ. ಯಾವುದೇ ಸರ್ಕಾರ ಬಂದರೂ ಕೂಡ, ಯಾವುದೇ ಸರ್ಕಾರ ಇದ್ದರೂ ಕೂಡ ವಾರ್ಷಿಕವಾಗಿ ಅದು ಎಸ್ಕಾಂಗಳು ಏನು ದರ ಏರಿಕೆಗೆ ಪ್ರಸ್ತಾವನೆ ಕೊಟ್ಟಿರ್ತಾರೆ ಅದನ್ನು ಆಧರಿಸಿ ಪರಿಶೀಲಿಸಿ ಎಷ್ಟು ಜಾಸ್ತಿ ಮಾಡಬೇಕು ಅಷ್ಟನ್ನು ಜಾಸ್ತಿ ಮಾಡುತ್ತೆ. ಬಿಜೆಪಿ ಅವಧಿಯಲ್ಲೂ ಕೂಡ 3 ವರ್ಷನೂ ಕೂಡ 4 ಬಾರಿ ಹೆಚ್ಚಳ ಆಗಿದೆ. ಈಗ ಕಾಂಗ್ರೆಸ್ ಅವಧಿಯಲ್ಲಿ ಆರಂಭದಲ್ಲೇ ಆ ಒಂದು ಶಾಕ್ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿರುವಂಥದ್ದು. ಈಗ ದರ ಏರಿಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳು ಕೂಡ ನಿಮ್ಮ ಅವಧಿಯಲ್ಲಿ ಆಗಿದ್ದು ಅಂತ ಪರಸ್ಪರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಗೃಹ ಬಳಕೆಗೆ ಸರಾಸರಿ 70 ಪೈಸೆ, ಉದ್ಯಮಗಳಿಗೆ ಸರಾಸರಿ ₹1.89 ಕೂಡ ಹೆಚ್ಚಳ ಆಗಿರುವಂಥದ್ದು. ಅದರಲ್ಲೂ MSME ಉದ್ಯಮ ವಲಯವಂತೂ ಕಂಗೆಟ್ಟಿದೆ, ಇಷ್ಟೊಂದು ಪ್ರಮಾಣದಲ್ಲಿ ದರ ಏರಿಕೆ ಆಗಿದೆ ಅಂತ. ಬಿಜೆಪಿ ಅವರು ನಮ್ಮ ಕಾಲದಲ್ಲಿ ಆದಾಗ ನಾವು ತಿರಸ್ಕಾರ ಮಾಡಿದ್ದೀವಿ ಅನ್ನುವಂಥ ಹೇಳಿಕೆ ಕೊಡ್ತಾರೆ. ಈಗ ಕಾಂಗ್ರೆಸ್ ಜೂನ್ 2ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಇತ್ತು, ಆವಾಗ ಆದೇಶ ಆಗಿದ್ದು ಕೆಇಆರ್ಸಿಯಿಂದ. ಹಾಗಾಗಿ ಅವರ ಜವಾಬ್ದಾರಿ ಹೊತ್ಕೋಬೇಕು ಅನ್ನುವಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಕೆಇಆರ್ಸಿ ಎಷ್ಟೇ ದರ ಹೆಚ್ಚಳ ಮಾಡಿದ್ರು ಕೂಡ ಕಾಂಗ್ರೆಸ್ ಯಾವುದೇ ಸರ್ಕಾರ ಇದ್ರೂ ಕೂಡ ದರ ಪರಿಷ್ಕರಣೆ ಮಾಡುವಂತಹ ಒಂದು ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇಷ್ಟೊಂದು ಹೆಚ್ಚಳ ಆಗಿದೆಯಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅನ್ನುವಂಥ ಒಂದು ಮನವಿ ಮಾಡ್ಕೋಬಹುದು. ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಅದನ್ನು ಕೂಡ ಮಾಡ್ತಾ ಇಲ್ಲ. ಈ ಹಿಂದೆ ಬಿಜೆಪಿ ಇದ್ದಾಗಲೂ ಕೂಡ ಆ ಒಂದು ಮನವಿಯನ್ನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಪರಸ್ಪರ ಆರೋಪವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಜನ ಮತ್ತು ಉದ್ಯಮ ವಲಯ ಈಗ ಕಂಗೆಟ್ಟಿರುವಂಥದ್ದು ದರ ಏರಿಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ಮುಂದೆ ಏನೆಲ್ಲ ಅವಕಾಶಗಳಿದ್ದಾವೋ ಅದನ್ನ ಬಳಸ್ಕೋಬೇಕಾಗುತ್ತೆ. ಆದರೆ ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ, ಬದಲಾಗಿ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದೆ. ಈ ಮಧ್ಯೆ ಜನ ಮತ್ತೆ ಉದ್ಯಮ ವಲಯ ಇವರಿಬ್ಬರ ನಡುವೆ ಕೂಡ ಸಿಗಾಕೊಂಡು ಪರಿತಪಿಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.